ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೂದಲು ಯಾಕೆ ಉದುರುತ್ತೆ, ಈ ಕೂದಲು ಬೆಳವಣಿಗೆ ನಾವು ಹೇಗೆ ಪಡ್ಕೋಬೇಕು, ಇದಕ್ಕೆ ಆಹಾರ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಏನು ತಿಂದರೆ ನಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಪ್ರತಿದಿನ ಈ ಒಂದು ಬೀಜವನ್ನು ತಿಂದರೆ ಸಾಕು, ಕೂದಲು ಉದುರುವುದು ನಿಲ್ಲುತ್ತೆ. ಕೂದಲು ಎಷ್ಟು ಇಷ್ಟವೋ ಅದನ್ನು ಬೆಳೆಸುವುದು ಅಷ್ಟೇ ಕಷ್ಟ. ಇದಕ್ಕಾಗಿ ಪ್ರತಿನಿತ್ಯವೂ ವಿವಿಧ ಪ್ರಯತ್ನಗಳನ್ನು ಮಾಡಲಾಗುತ್ತದೆ. ಪ್ಯಾಕ್ಗಳು, ಸೀರಮ್ಗಳು ಮತ್ತು ಎಣ್ಣೆ ಹೀಗೆ ಒಂದರ ನಂತರ ಮತ್ತೊಂದನ್ನು ಬಳಸಲಾಗುತ್ತದೆ. ಆದರೂ ಕೆಲವು ಬಾರಿ ಯಾವುದೇ ರೀತಿಯ ಫಲಿತಾಂಶ ಸಿಗುವುದಿಲ್ಲ. ಇದಕ್ಕಾಗಿ ಕಾರಣವೆಂದರೆ ಕೂದಲಿನ ಒಳಗಿನಿಂದ ಪೋಷಣೆ ಸಿಗಬೇಕಾಗುತ್ತದೆ. ಆದರೆ ಮೊದಲು ಬೇರುಗಳಿಗೆ ಅಥವಾ ಕೂದಲಿನ ಬುಡಕ್ಕೆ ಬಲವನ್ನು ಒದಗಿಸಬೇಕು. ಅದಕ್ಕೆ ಸರಿಯಾಗಿ ಪೋಷಣೆಯನ್ನು ನೀಡಬೇಕು. ಆಗ ಮಾತ್ರ ಕೂದಲಿನ ಸಮಸ್ಯೆಗಳು ನಿವಾರಣೆಯಾಗಿ ದಪ್ಪ ಮತ್ತು ಆರೋಗ್ಯಕರವಾಗಿ ಬೆಳೆಯುತ್ತದೆ. ಇಲ್ಲದಿದ್ದರೆ ಕೂದಲಿನ ಮೇಲೆ ಎಷ್ಟೇ ಮಾಸ್ಕ್ಗಳು, ಪ್ಯಾಕ್ಗಳು ಅಥವಾ ಸೀರಮ್ಗಳು ಹಚ್ಚಿದರೂ ಹೆಚ್ಚಿನ ಪರಿಣಾಮ ಬೀರುವುದಿಲ್ಲ. ಹಾಗಾದರೆ ಕೂದಲನ್ನು ಪೋಷಿಸಲು ಏನು ಮಾಡಬೇಕು? ಆಹಾರದಲ್ಲಿ ಕೂದಲು ಬೆಳವಣಿಗೆಗೆ ಸಹಾಯ ಮಾಡುವ ಆಹಾರವನ್ನು ಹೆಚ್ಚಿಸುವುದರ ಜೊತೆಗೆ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುವ ಆಹಾರವನ್ನು ಸೇವಿಸಬೇಕು. ಹಾಗಾದರೆ ಅಂತಹ ಆಹಾರಗಳು ಯಾವುವು ಎಂಬುದನ್ನು ತಿಳಿಯೋಣ. ಒಮೆಗಾ 3, ಒಮೆಗಾ 6 ಕೊಬ್ಬಿನಾಮ್ಲಗಳು. ಸಾಮಾನ್ಯವಾಗಿ ಒಮೆಗಾ 3 ಮತ್ತು ಒಮೆಗಾ 6 ಕೊಬ್ಬಿನಾಮ್ಲಗಳು ಹಲವು ವಿಧದ ಆಹಾರಗಳಲ್ಲಿ ಕಂಡುಬರುತ್ತವೆ. ಇವುಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ಕೂದಲು ದಪ್ಪವಾಗಿ ಬೆಳೆಯುತ್ತದೆ. ಇದಕ್ಕಾಗಿ ಮಾಂಸಾಹಾರಿಗಳು ತಮ್ಮ ಆಹಾರದಲ್ಲಿ ಸಾಲ್ಮನ್ ಮತ್ತು ಸಾರ್ಡಿನ್ಗಳನ್ನು ಸೇರಿಕೊಳ್ಳಬೇಕು. ಏಕೆಂದರೆ ಈ ಮೀನುಗಳು ಒಮೆಗಾ 3 ಮತ್ತು ಒಮೆಗಾ 6 ಕೊಬ್ಬಿನಾಮ್ಲಗಳಲ್ಲಿ ಸಮೃದ್ಧವಾಗಿವೆ. ಆದ್ದರಿಂದ ಅವುಗಳನ್ನು ನಿಯಮಿತವಾಗಿ ತಿನ್ನಬೇಕು. ಸಸ್ಯಾಹಾರಿಗಳಿಗೆ ಅಗಸೆ ಬೀಜಗಳು, ಚಿಯಾ ಬೀಜಗಳು ಮತ್ತು ವಾಲ್ನಟ್ಗಳು ಉತ್ತಮ ಮೂಲಗಳಾಗಿವೆ. ಆದರೆ ಅಗಸೆ ಬೀಜಗಳನ್ನು ತಿನ್ನುವ ಮೊದಲು ಅವುಗಳನ್ನು ಪುಡಿ ಮಾಡಿ ತಿನ್ನುವುದು ಬಹಳ ಉತ್ತಮ ಎಂದು ಹೇಳಲಾಗುತ್ತದೆ. ಯಾವ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು? ಪ್ರತಿದಿನ 1 ಚಮಚ ಚಿಯಾ ಬೀಜಗಳು, 1 ಚಮಚ ಅಗಸೆ ಬೀಜಗಳು ಅಥವಾ 7 ವಾಲ್ನಟ್ಗಳು ಸೇವಿಸಬೇಕು. ಈ ರೀತಿ ತಪ್ಪದೆ ಮಾಡಿದರೆ ಕೂದಲು 3 ರಿಂದ 6 ತಿಂಗಳೊಳಗೆ ದಪ್ಪವಾಗಿ ಬೆಳೆಯುತ್ತದೆ. ಇದು ಕೂದಲು ಉದುರುವಿಕೆಯಲ್ಲಿನ 90% ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅಂದರೆ 90% ಇವುಗಳನ್ನು ತಿಂದರೆ ಕಡಿಮೆ ಮಾಡುತ್ತದೆ. ಜೊತೆಗೆ ಕೂದಲು ಸೊಂಪಾಗಿ ದಪ್ಪವಾಗಿ ಬೆಳವಣಿಗೆಯಾಗಲು ಅನುವು ಮಾಡಿಕೊಡುತ್ತದೆ. ದುಬಾರಿ ಎಣ್ಣೆಗಳು ಮತ್ತು ಪ್ಯಾಕ್ಗಳನ್ನು ಬಳಸುವ ಮೊದಲು ಈ ರೀತಿಯ ಆಹಾರವನ್ನು ಸೇವಿಸುವುದು ಕೂದಲು ಆರೋಗ್ಯಕರವಾಗಿ ಬೆಳವಣಿಗೆಯಾಗಲು ತುಂಬ ಪ್ರಯೋಜನಕಾರಿಯಾಗಿದೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ಕೂದಲಿನ ಉದುರುವಿಕೆಗೆ ತುಂಬಾ ಸಿಂಪಲ್ ಆಗಿ ಈ ಪರಿಣಾಮನ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ನೋಡ್ಕೊಂಡು ಬಂದಲ್ಲ ಇವತ್ತಿನ ವಿಡಿಯೋ ಹೇಗೆ ಅನಿಸಿದೆ ಅಂತ ನಿಮಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.